ಪೆಸಿಫಿಕ್ ಬ್ಲೂ ಮೆರೀನ್ ಪಾರ್ಕ್ನಲ್ಲಿ ತರಬೇತುದಾರ ಜೆಸ್ಸಿಕಾ ರಾಡ್ಕ್ಲಿಫ್ ಅವರನ್ನು ಓರ್ಕಾ ಕೊಂದಿದೆ ಎಂದು ಹೇಳುವ ಆಘಾತಕಾರಿ ವಿಡಿಯೋ ವೈರಲ್ ಆಗಿದ್ದು ಆಕ್ರೋಶಕ್ಕೆ ಕಾರಣವಾಯಿತು. ಆದಾಗ್ಯೂ ತನಿಖಾಧಿಕಾರಿಗಳು ಈ ವಿಡಿಯೋ ಕೃತಕ ಬುದ್ಧಿಮತ್ತೆಯಿಂದ ರಚಿಸಲಾದ ವಂಚನೆ ಎಂದು ಬಹಿರಂಗಪಡಿಸಿದ್ದಾರೆ. ಘಟನೆ ಅಥವಾ ಉದ್ಯಾನವನದ ಅಸ್ತಿತ್ವದ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ. ರಾಡ್ಕ್ಲಿಫ್ನ ಕಥೆ ಸುಳ್ಳಾಗಿದ್ದರೂ ಟಿಲಿಕಮ್ಗೆ ಸಂಬಂಧಿಸಿದ ನಿಜ ಜೀವನದ ಓರ್ಕಾ ದಾಳಿಗಳು ಈ ಪ್ರಾಣಿಗಳನ್ನು ಸೆರೆಯಲ್ಲಿಡುವ ಅಪಾಯಗಳನ್ನು ಎತ್ತಿ ತೋರಿಸುತ್ತವೆ. ಲೈವ್ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಡಲ ತರಬೇತುದಾರ ಜೆಸ್ಸಿಕಾ ರಾಡ್ಕ್ಲಿಫ್ ಅವರನ್ನು ಕೊಲೆಗಾರ ತಿಮಿಂಗಿಲವೊಂದು ಕೊಂದಿದೆ ಎಂದು ಹೇಳುವ ಆಘಾತಕಾರಿ ವಿಡಿಯೋವೊಂದು ಸಾಮಾಜಿಕ ಮಾಧ್ಯಮದಲ್ಲಿ ದಿನಗಳಿಂದ ಹರಿದಾಡುತ್ತಿದೆ. ಈ ಆಘಾತಕಾರಿ ವಿಡಿಯೋ ಆಕ್ರೋಶ ಮತ್ತು ದುಃಖವನ್ನು ಹುಟ್ಟುಹಾಕಿತು. ಆದರೆ ಒಂದೇ ಒಂದು ಸಮಸ್ಯೆ ಇದೆ. ಅದು ಎಂದಿಗೂ ಸಂಭವಿಸಿಲ್ಲ. ತರಬೇತುದಾರನ ಹೆಸರಿನಿಂದ ಹಿಡಿದು ಸಾಗರ ಉದ್ಯಾನವನದವರೆಗಿನ ಸಂಪೂರ್ಣ ಕಥೆಯನ್ನು ಕಟ್ಟುಕಥೆಯೆಂದು ತನಿಖಾಧಿಕಾರಿಗಳು ಹೇಳಿಕೊಂಡಿದ್ದಾರೆ. ಲಕ್ಷಾಂತರ ಜನರನ್ನು ವಂಚಿಸಿದ ಕಥೆಯನ್ನು ರೂಪಿಸಲು ಅವರು ಎಐ ರಚಿತ ಚಿತ್ರಗಳು ಮತ್ತು ಧ್ವನಿಗಳನ್ನು ಬಳಸಿದರು. ಈ ಘಟನೆಯು ನಿಜ ಜೀವನದ ಓರ್ಕಾ ದಾಳಿಯ ವಿಷಯವನ್ನು ಮತ್ತೆ ಎತ್ತಿತು. ಜೆಸ್ಸಿಕಾ ರಾಡ್ಕ್ಲಿಫ್ ಯಾರಾಗಬೇಕಿತ್ತು? ಈಗ ಪ್ರಸಿದ್ಧವಾಗಿರುವ ವಿಡಿಯೋದಲ್ಲಿ ಜೆಸ್ಸಿಕಾ ರಾಡ್ಕ್ಲಿಫ್ ಎಂಬ ಯುವತಿಯು ಪೆಸಿಫಿಕ್ ಬ್ಲೂ ಮೆರೈನ್ ಪಾರ್ಕ್ನಲ್ಲಿ ಓರ್ಕಾ ಮೇಲೆ ನೃತ್ಯ ಮಾಡುತ್ತಿರುವುದನ್ನು ತೋರಿಸಲಾಗಿದೆ. ತಿಮಿಂಗಿಲ ನೀರಿನಿಂದ ಹೊರಬಂದಾಗ ಜನರು ಹರ್ಷೋದ್ಗಾರ ಮಾಡುತ್ತಾರೆ, ಆದರೆ ನಂತರ ಮನಸ್ಥಿತಿ ಬದಲಾಗುತ್ತದೆ. ವರದಿಯಲ್ಲಿ ಉಲ್ಲೇಖಿಸಿದಂತೆ ಓರ್ಕಾ ಧಾವಿಸಿ ತರಬೇತುದಾರನನ್ನು ನೀರಿನ ಕೆಳಗೆ ಎಳೆಯುವ ದೃಶ್ಯವು ಕೆಟ್ಟದಾಗಿ ಕೊನೆಗೊಳ್ಳುತ್ತದೆ ಎಂದು ತೋರುತ್ತದೆ. 23 ವರ್ಷದ ರಾಡ್ಕ್ಲಿಫ್ ನೀರಿನಿಂದ ಎಳೆದ ಕೆಲವೇ ನಿಮಿಷಗಳ ನಂತರ ನಿಧನರಾದರು ಎಂದು ಆನ್ಲೈನ್ ಜನರು ಹೇಳುತ್ತಾರೆ ಮತ್ತು ಆಕೆಯ ಕೊನೆಯ ಕ್ಷಣಗಳನ್ನು ನೋಡಿದ ಜನರು ಆಘಾತಕ್ಕೊಳಗಾಗಿದ್ದಾರೆ. ಈ ವಿಡಿಯೋ ಟಿಕ್ಟಾಕ್, ಫೇಸ್ಬುಕ್ ಮತ್ತು ಇತರ ಸೈಟ್ಗಳಲ್ಲಿ ತ್ವರಿತವಾಗಿ ವೈರಲ್ ಆಗಿದ್ದು, ಪ್ರಾಣಿಗಳನ್ನು ಪಂಜರಗಳಲ್ಲಿ ಇಡುವುದು ಮತ್ತು ಸಮುದ್ರ ಉದ್ಯಾನವನಗಳ ಸುರಕ್ಷತೆಯ ಬಗ್ಗೆ ಬಿಸಿ ಚರ್ಚೆಗಳನ್ನು ಪ್ರಾರಂಭಿಸಿತು ಎಂದು ವರದಿಯೊಂದು ತಿಳಿಸಿದೆ. ಓರ್ಕಾ ದಾಳಿಯ ವೈರಲ್ ವಿಡಿಯೋ ನಕಲಿ ಎಂದು ಅವರು ಹೇಗೆ ಸಾಬೀಕರಿಸಿದರು? ಡಿಜಿಟಲ್ ಫೋರೆನ್ಸಿಕ್ ತಜ್ಞರು ಮತ್ತು ಸತ್ಯ ಪರಿಶೀಲಕರು ಏನೋ ತಪ್ಪಾಗಿದೆ ಎಂಬ ಚಿಹ್ನೆಗಳನ್ನು ತ್ವರಿತವಾಗಿ ಕಂಡುಕೊಂಡರು. ಮೊದಲನೆಯದಾಗಿ, ಯಾವುದೇ ವಿಶ್ವಾಸಾರ್ಹ ಸುದ್ದಿ ಮೂಲಗಳು, ಮರಣದಂಡನೆಗಳು ಅಥವಾ ಸಾಗರ ಉದ್ಯಾನವನದ ಅಧಿಕೃತ ಹೇಳಿಕೆಗಳು ಈ ಘಟನೆಗೆ ಹೊಂದಿಕೆಯಾಗುವುದಿಲ್ಲ. ಮಾರಕ ಪ್ರಾಣಿಗಳ ಘಟನೆಗಳ ನೈಜ ಪ್ರಕರಣಗಳಲ್ಲಿ ಸ್ಥಳೀಯ ಅಧಿಕಾರಿಗಳು ಮತ್ತು ಸಮುದ್ರ ಸೌಲಭ್ಯ ನಿರ್ವಹಣೆ ಸಾಮಾನ್ಯವಾಗಿ ವಿಷಯಗಳನ್ನು ತ್ವರಿತವಾಗಿ ದೃಢೀಕರಿಸುತ್ತದೆ.